ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೆಪೋಲಿಯನ್ ಬಗ್ಗೆ ನಿಮಗೆ ಹಲವಾರು ವಿಚಾರಗಳು ಗೊತ್ತಿರಬಹುದು. ಆತ ಇಡೀ ವಿಶ್ವವನ್ನೇ ತನ್ನದಾಗಿಸಿಕೊಳ್ಳೋಕೆ ಹೊರಟಿದ್ದ ಅಂತ ಇತಿಹಾಸದಲ್ಲಿ ಓದಿದ್ದೀವಿ. ಅದು ಸುಳ್ಳಲ್ಲ ಕೂಡ. ಇಂತಹ ವೀರನೊಬ್ಬನ ಖಾಸಗಿ ವಿಚಾರವೊಂದನ್ನ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಅದು ಆತನ ಒಂದು ಅಂಗದ ಬಗ್ಗೆ. ಇದನ್ನ ಕೇಳಿದ್ರೆ ಅಂತಹ ವೀರನ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡುವುದು ಗ್ಯಾರಂಟಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನೆಪೋಲಿಯನ್ ಬೋನೋಪಾರ್ಟ್ ದೇಶಪ್ರೇಮಿ, ಅಪ್ರತಿಮ ವೀರ, ಮಹಾನ್ ಸೇನಾನಿ, ದಕ್ಷ ಆಡಳಿತಗಾರ, ಹಾಗೆ ಶ್ರೇಷ್ಠ ಸುಧಾರಕ ಕೂಡ. ಇಂತಹ ಶೂರನನ್ನ ಇತಿಹಾಸ ಕರೆದದ್ದು 100 ಕದನಗಳ ಸಿಂಹ ಅಂತ. ಫ್ರಾನ್ಸ್ ದೇಶವನ್ನ ಆಳಿದ್ದು ಕೇವಲ ಒಂದೇ 1 ದಶಕವಾದರೂ ಈತನನ್ನ ಫ್ರಾನ್ಸ್ ಮಾತ್ರವಲ್ಲ, ಇಡೀ ವಿಶ್ವವೇ ಇವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಂಡಿದೆ. ಈತನ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ವಿಚಾರಗಳನ್ನ ಮಾತನಾಡ್ತಿದೆ ಅಂದ್ರೆ ಲೆಕ್ಕ ಮಾಡಿ. ನೆಪೋಲಿಯನ್ ಎಂಥವನಾಗಿದ್ದ ಅಂತ. ನೆಪೋಲಿಯನ್ ಫ್ರಾನ್ಸ್ನ ಚಕ್ರವರ್ತಿಯಾಗಿದ್ದ ಅನ್ನೋದೇನೋ ಸರಿ, ಆದ್ರೆ ಈತನದ್ದೇನು ರಾಜಪರಂಪರೆ ಅಲ್ವೇ ಅಲ್ಲ. ಹುಟ್ಟಿದ್ದು 1769 ಆಗಸ್ಟ್ 15ರಂದು ಫ್ರಾನ್ಸ್ನ ಕೋರ್ಸಿಕಾ ಅನ್ನೋ ಪುಟ್ಟ ದ್ವೀಪದಲ್ಲಿ. ತಂದೆ ಸಾಮಾನ್ಯ ವಕೀಲರಾಗಿದ್ರು ಅಷ್ಟೇ. ಇವರಿಗೆ ಒಬ್ಬರಲ್ಲ ಇಬ್ಬರಲ್ಲ, ಒಟ್ಟು 13 ಮಕ್ಕಳು. ಆದರೆ ಉಳ್ಕೊಂಡಿದ್ದು ಮಾತ್ರ 8 ಜನ. ಅವರಲ್ಲಿ 2ನೇಯವನೇ ಈ ನೆಪೋಲಿಯನ್. ಇಂತಹ ನೆಪೋಲಿಯನ್ ಸಾಮಾನ್ಯನಾಗಿರಲಿಲ್ಲ. ಬಾಲ್ಯದಿಂದಲೇ ಧೈರ್ಯ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ದ. ದೊಡ್ಡವನಾದ ಮೇಲೆ ಸೇನಾ ಶಿಕ್ಷಣವನ್ನು ಪಡೆದು ಫ್ರೆಂಚ್ ಸೈನ್ಯದಲ್ಲಿ ಸೇರಿಕೊಂಡ. ಈತ ಬೆಳಕಿಗೆ ಬಂದಿದ್ದು ಫ್ರೆಂಚ್ ರೆವಲ್ಯೂಷನ್ ಸಮಯದಲ್ಲಿ. ಅಲ್ಲಿಂದ ಈತ ಹಿಂತಿರುಗಿ ನೋಡಲೇ ಇಲ್ಲ. ನಾವಿವತ್ತು ಅದೇ ನೆಪೋಲಿಯನ್ನ ಸಾಹಸ, ಆತನ ಆಡಳಿತದ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದರಲ್ಲೂ ಆತನ ಆ ದೇಹದ ಅದೊಂದು ಅಂಗದ ಬಗ್ಗೆ ಇರುವ ಕುತೂಹಲಕಾರಿ ವಿಚಾರದ ಬಗ್ಗೆಯೂ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು 1792. ಆಗ ಅಲ್ಲಿನ ಸರ್ಕಾರ ಒಂದು ಕೆಲಸ ಮಾಡುತ್ತೆ. ಅದೇನಂದ್ರೆ, ನೆಪೋಲಿಯನ್ ಶೌರ್ಯ, ಸಾಹಸ, ಸೂಕ್ಷ್ಮತೆ ಇವುಗಳನ್ನು ಗಮನಿಸಿ ಸೇನೆಯ ದಂಡ ನಾಯಕನನ್ನಾಗಿ ನೇಮಕ ಮಾಡುತ್ತೆ. ಈತ ಇಟಲಿಯ ಮೇಲೆ ಯಶಸ್ವಿಯಾಗಿ ದಂಡಯಾತ್ರೆ ಮಾಡಿ ಮುಗಿಸ್ತಾನೆ. ಸಾರ್ಡಿನಿಯರನ್ನ ಹಾಗೆ ಆಸ್ಟ್ರೇನಿಯರನ್ನ ಸೋಲಿಸಿ ವಿಜಯೀಭವ ಆಗ್ತಾನೆ. ಬಳಿಕ 1797ರಲ್ಲಿ ಕ್ಯಾಂಪೋ ಹಾಗೂ ಫೋರ್ನಿಯೋ ನಡುವೆ ಒಂದು ಒಪ್ಪಂದ ಆಗತ್ತೆ. ಈ ಮೂಲಕ ಫ್ರಾನ್ಸ್ಗೆ ಅಪಾರವಾದ ಮನ್ನಣೆಯನ್ನ ತಂದುಕೊಡ್ತಾನೆ. ಇದಾಗುವುದಕ್ಕೂ ಮೊದಲು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋದಾದ್ರೆ, ಈ ದೇಶವನ್ನ ಅನೇಕ ರಾಜಮನೆತನಗಳು ತಮ್ಮದೇ ಹಿಡಿತದಲ್ಲಿ ಇಟ್ಟುಕೊಂಡು ಆಳ್ವಿಕೆ ಮಾಡ್ತಿದ್ವು. ಆದರೆ 18ನೆಯ ಶತಮಾನ ಮುಗಿಯೋಕೆ ಒಂದಷ್ಟು ವರ್ಷಗಳು ಇವೆ ಅನ್ನುವಾಗ ಏನಾಗತ್ತೆ, ಇಲ್ಲಿನ ಜನರು ದಂಗೆ ಏಳ್ತಾರೆ, ಕ್ರಾಂತಿಯಲ್ಲಿ ತೊಡಗಿಕೊಳ್ತಾರೆ. ಇದಕ್ಕೆ ಕಾರಣ ಅಂದ್ರೆ ಇನ್ನು ರಾಜಪ್ರಭುತ್ವ ಸಾಕು, ಪ್ರಜಾಪ್ರಭುತ್ವ ಬೇಕು ಅಂತ. ಇದಕ್ಕೆ ಕಾರಣವೂ ಇತ್ತು. ಅಮೆರಿಕ ಸೇರಿ ಅನೇಕ ದೇಶಗಳು ಅದಾಗಲೇ ತಮ್ಮ ಹೋರಾಟಗಳಿಂದ ಪ್ರಜಾಪ್ರಭುತ್ವವನ್ನ ಗಳಿಸಿಕೊಂಡಿದ್ರು. ಇದರಿಂದ ಇಲ್ಲೂ ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿತ್ತು. ಆವತ್ತು ಈ ದೇಶವನ್ನ ಆಳ್ತಾ ಇದ್ದವನು 16ನೇ ಲಿಯೋ. ಆತನ ಆಡಳಿತದಲ್ಲಿ ದೇಶ ಅಲ್ಲೋಲ ಕಲ್ಲೋಲವಾಗಿತ್ತು. ವಿಪರೀತ ತೆರಿಗೆಗಳಿಂದ ಜನರು ಬಸವಳಿದು ಹೋಗಿದ್ರು. ಇದು ದಂಗೆಗೆ ಕಾರಣವಾಯಿತು. ಜನರು ದಂಗೆ ಎದ್ರೆ ಅವರ ಶಿರಚ್ಛೇದನ ಮಾಡಿಸಲಾಗ್ತಾ ಇತ್ತು. ಇದನ್ನೆಲ್ಲ ಸೂಕ್ಷ್ಮವಾಗಿ ನೆಪೋಲಿಯನ್ ಗಮನಿಸ್ತಿದ್ದ. ಅಷ್ಟೇ ಅಲ್ಲ, ಈ ದಂಗೆಯನ್ನ ಹತ್ತಿಕ್ಕಲು ಪ್ಯಾರಿಸ್ ನಗರಕ್ಕೆ ಬಂದಿದ್ದ. ಹೌದು, ಆಗ ನೆಪೋಲಿಯನ್ ಕೇವಲ 16 ವರ್ಷದ ಯುವಕ. ಆದ್ರೆ ಸೇನೆಯಲ್ಲಿ ಅತ್ಯಂತ ಚಾಣಾಕ್ಷತನ ತೋರಿಸ್ತಿದ್ದ. ಆವತ್ತು ಕೂಡ ನೆಪೋಲಿಯನ್ ತನ್ನ ಪುಟ್ಟದೊಂದು ಪಿರಂಗಿದಳ ನೇತೃತ್ವದೊಂದಿಗೆ ಜನರ ದಂಗೆ ನಿಲ್ಲಿಸಲು ಬಂದಿದ್ದ. ಈ ವೇಳೆ ನೆಪೋಲಿಯನ್ ತನ್ನ ಕಾರ್ಯವೈಖರಿಯಿಂದ ಸೇನೆಯ ಮುಖ್ಯಸ್ಥರ ಗಮನವನ್ನು ಸೆಳೀತಾನೆ. ಇದರಿಂದಲೇ ದಂಡನಾಯಕನ ಪದವಿ ಕೂಡ ದೊರಕತ್ತೆ. ದೇಶ ಸಂಕಷ್ಟದಲ್ಲಿದ್ದ ಸಮಯ. ಆಗ ಸೈನಿಕರಿಗೆ ಸಂಬಳವೂ ಇರ್ತಿರ್ಲಿಲ್ಲ. ಆದರೆ ನೆಪೋಲಿಯನ್ ಅಧಿಕಾರಕ್ಕೆ ಬಂದಿದ್ದೇ ಸರಿಯಾದ ಸಮಯಕ್ಕೆ ವೇತನ ಬರುವಂತೆ ಮಾಡ್ತಾನೆ. ಜೊತೆಗೆ ಇಂತಹ ಸಂಕಷ್ಟದ ಸಮಯದಲ್ಲೂ ಯುದ್ಧದ ಉತ್ಸಾಹ ಈತನಲ್ಲಿ ಕಡಿಮೆ ಆಗಿರಲಿಲ್ಲ. ಇದ್ದ ಅಲ್ಪ ಸೈನ್ಯದ ಜೊತೆಗೆ ಆಸ್ಟ್ರಿಯಾ ಮೇಲೆ ಯುದ್ಧಕ್ಕೆ ಮುಂದಾಗ್ತಾನೆ. ಆದರೆ ಸೈನಿಕರು ಇದಕ್ಕೆ ಒಪ್ಪಲ್ಲ. ಆದರೆ ನೆಪೋಲಿಯನ್ ಅವರನ್ನೆಲ್ಲ ಹುರಿದುಂಬಿಸಿ ಯುದ್ಧಕ್ಕೆ ಹೋಗ್ತಾನೆ. ಅದರಲ್ಲಿ ಜಯವನ್ನು ಕಾಣ್ತಾನೆ. ಇದರ ಜೊತೆ ದೇಶದಲ್ಲಿ ಕ್ರಾಂತಿ ನಿಲ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದು ಮತ್ತಷ್ಟು ಹೆಚ್ಚಾಯಿತು. ಇದು ಯಾವ ಮಟ್ಟಕ್ಕೆ ಹೋಯಿತು ಅಂದ್ರೆ, ರಾಜ 16ನೇ ಲಿಯೋ ಮತ್ತು ಆತನ ಕುಟುಂಬದವರನ್ನ ಬಂಧಿಸಲಾಗತ್ತೆ.
ಅಷ್ಟೇ ಅಲ್ಲ, ಲಿಯೋ ಹೇಗೆ ಜನರನ್ನ ಶಿರಚ್ಛೇದ ಮಾಡಿಸ್ತಾ ಇದ್ನೋ ಅದೇ ರೀತಿಯ ಶಿಕ್ಷೆಯನ್ನ ನೀಡಲಾಗುತ್ತೆ. ಇದಾದ ಮೇಲೆ ಇಲ್ಲಿನ ಅಧಿಕಾರ ಜಕೋಬಿನ್ ಕ್ಲಬ್ಗೆ ಬರುತ್ತೆ. ಮ್ಯಾಕ್ಸ್ ವಿಲಿಯಂ ಜಾಕೋಬಿನ್ ಅಧಿಕಾರಕ್ಕೆ ಏರ್ತಾನೆ. ದೇಶದಲ್ಲಿ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗತ್ತೆ. ಆದರೆ ಕ್ರಾಂತಿ ಮಾತ್ರ ನಿಲ್ಲೋದಿಲ್ಲ. ಮತ್ತೊಂದು ಸುತ್ತಿನ ದಂಗೆ ಶುರುವಾಗತ್ತೆ. ಇದಕ್ಕೆ ಕಾರಣವಾಗೋದು ಮ್ಯಾಕ್ಸ್ ವಿಲಿಯಂನ ಜನ ವಿರೋಧಿ ನೀತಿಗಳು. ಗಲಾಟೆಗಳು ಶುರುವಾಗಿ ಎಲ್ಲೆಂದರಲ್ಲಿ ರಕ್ತದ ಕೋಡಿ ಹರಿಯತ್ತೆ. ಇದನ್ನ ಹತ್ತಿಕ್ಕಲು ಸೇನೆ ಕರೆಸಲಾಗುತ್ತೆ. ಇದರ ನೇತೃತ್ವವನ್ನ ವಹಿಸಿಕೊಂಡು ಬರೋದು ಇದೇ ನೆಪೋಲಿಯನ್. ಈ ಬಾರಿಯ ಕ್ರಾಂತಿಯನ್ನ ನಿಲ್ಲಿಸೋದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೂ ನೆಪೋಲಿಯನ್ ತನ್ನ ಸೇನಾಬಲವನ್ನ ಬಳಸಿ ದಂಗೆಯ ಹುಟ್ಟಡಗಿಸಿ ಬಿಟ್ಟ. ನುಗ್ಗಿ ಬಂದ ಕ್ರಾಂತಿಕೋರರ ಮೇಲೆ ಫಿರಂಗಿ ಹಾರಿಸಿ ಅವರನ್ನೆಲ್ಲ ತಣ್ಣಗಾಗಿಸಿದ. ಆದರೆ ಅಲ್ಲಿಗೆ ಎಲ್ಲವೂ ಸರಿ ಹೋಯ್ತಾ ಅಂದ್ರೆ ಏನೂ ಆಗಲಿಲ್ಲ. ಜಕೋಬಿನ್ ಕ್ಲಬ್ನಲ್ಲಿ ಆಂತರಿಕ ಕಿತ್ತಾಟ ಹೆಚ್ಚಾಯಿತು. ಇದರಿಂದ ನೆಪೋಲಿಯನ್ ಸೇನಾ ಕ್ರಾಂತಿಯನ್ನು ಕೈಗೊಂಡು ದೇಶದ ಅಧಿಕಾರವನ್ನ ತನ್ನದಾಗಿಸಿಕೊಂಡ. ಮುಂದೆ ಯುದ್ಧಗಳ ಮೇಲೆ ಯುದ್ಧ, ಗೆಲುವಿನ ಮೇಲೆ ಗೆಲುವು ಈತನದ್ದಾಯಿತು. ಜೊತೆಗೆ ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಉಳಿಗಮಾನ್ಯ ಪದ್ಧತಿಯ ನಿರ್ಮೂಲನೆಯನ್ನ ಒಳಗೊಂಡ ಆಧುನಿಕ ಕಾನೂನು ಸಂಹಿತೆಯನ್ನ ಜಾರಿಗೊಳಿಸಿದ. ಅನೇಕ ಯುದ್ಧಗಳಲ್ಲಿ ಯುರೋಪಿಯನ್ ರಾಷ್ಟ್ರಗಳನ್ನು ಸೋಲಿಸಿ ಫ್ರೆಂಚ್ ಸಾಮ್ರಾಜ್ಯವನ್ನ ವಿಸ್ತಾರಗೊಳಿಸಿದ. ಆದರೆ ರಷ್ಯಾದ ಮೇಲಿನ ವಿಫಲ ಆಕ್ರಮಣ ನೆಪೋಲಿಯನ್ ಅವನತಿಗೆ ಕಾರಣವಾಯಿತು. ಮುಂದೆ 1815ರಲ್ಲಿ ವಾಟರ್ಲೂ ಕದನದಲ್ಲಿ ಸೋತ ನಂತರ ಸೇಂಟ್ ಹೆಲೆನಾ ದ್ವೀಪಕ್ಕೆ ಗಡೀಪಾರು ಮಾಡಲಾಯಿತು. ಅಲ್ಲಿ ನೆಪೋಲಿಯನ್ 1821ರಲ್ಲಿ ಸಾವನ್ನಪ್ಪಿದ. ನೆಪೋಲಿಯನ್ ಯುದ್ಧ ಮಾಡಿ ಜಗತ್ತನ್ನೇ ಗೆದ್ದು ಬಿಡುವ ತವಕದಲ್ಲಿದ್ದ. ಅದಕ್ಕಾಗಿ ಏನು ಮಾಡಬೇಕೋ ಎಲ್ಲವನ್ನೂ ಮಾಡ್ತಿದ್ದ. ಆದರೆ ಅಷ್ಟರಲ್ಲೇ ಸಾವು ಆತನನ್ನ ಗೆದ್ದು ಗೇಲಿ ಮಾಡಿತ್ತು. ಇಲ್ಲಿ ನೆಪೋಲಿಯನ್ ಏನೋ ಸತ್ತು ಹೋದ. ನೆಪೋಲಿಯನ್ ಬದುಕಿದ್ದಾಗ ಅದೆಷ್ಟು ಪ್ರಸಿದ್ಧಿಯಾಗಿದ್ನೋ ಸತ್ತ ಮೇಲೂ ಕೂಡ ಸಾಹಸ, ಶೌರ್ಯ, ಆಡಳಿತಕ್ಕೆ ಪ್ರಸಿದ್ಧಿಯಾಗಿತ್ತು. ಅದರಲ್ಲೂ ಒಂದು ವಿಚಾರ ಮಾತ್ರ ಇನ್ನೂ ಸದ್ದು ಮಾಡ್ತಿದೆ. ಅದೇನಂದ್ರೆ ಆತನ ಖಾಸಗಿ ಅಂಗದ ವಿಷಯ. ನೆಪೋಲಿಯನ್ ಸಾವನ್ನಪ್ಪಿದ ಬಳಿಕ ಚಕ್ರವರ್ತಿಯ ಶವ ಪರೀಕ್ಷೆ ನಡೆಸಲು ವೈದ್ಯರು ಬರ್ತಾರೆ. ಅವರು ನೆಪೋಲಿಯನ್ ಖಾಸಗಿ ಅಂಗವನ್ನು ಕತ್ತರಿಸಿ ಪಾದ್ರಿಗೆ ನೀಡುವ ವಿಚಿತ್ರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಿಜ, ನೆಪೋಲಿಯನ್ನ ಮರಣದ ನಂತರ ಆತನ ವೈದ್ಯ ಫ್ರಾನ್ಸಿಸ್ಕೋ ಆಂಟಿ ಮಾರ್ಚಿ ನೆಪೋಲಿಯನ್ ಖಾಸಗಿ ಅಂಗವನ್ನು ತೆಗೆದು ಅಬ್ಬೆ ಏಂಜಸ್ ಪಾಲ್ ವಿಗ್ನಾಲಿ ಅನ್ನೋ ಪಾದ್ರಿಗೆ ಕೊಟ್ಟ. ನಂತರ ವಿಗ್ನಾಲಿ ಅದನ್ನ ಕಾರ್ಸಿಕಾಗೆ ಕಳ್ಳ ಸಾಗಣೆ ಮಾಡಿದ. ಅಲ್ಲಿ ಆತ ಕೊಲೆಯಾದ. ಆದರೆ ಅದಕ್ಕೂ ಮೊದಲು ವಿಗ್ನಾಲಿ ನೆಪೋಲಿಯನ್ ಖಾಸಗಿ ಅಂಗವನ್ನ ತನ್ನ ಕುಟುಂಬಕ್ಕೆ ಕೊಟ್ಟಿದ್ದ. ಅಲ್ಲಿಂದ ನೆಪೋಲಿಯನ್ ಖಾಸಗಿ ಅಂಗವನ್ನ ಬ್ರಿಟಿಷ್ ಸಂಗ್ರಹಕಾರರಿಗೆ ವರ್ಗಾಯಿಸಲಾಯಿತು. 1924ರಲ್ಲಿ ಒಬ್ಬ ಅಮೆರಿಕನ್ ಪ್ರಜೆ ಅದನ್ನ ಖರೀದಿಸಿ ವಿಸ್ತಾರವಾದ ವೆಲ್ವೆಟ್ ಪೆಟ್ಟಿಗೆಯಲ್ಲಿ ಇರಿಸಿದ. ಬಳಿಕ 1727ರಲ್ಲಿ ನ್ಯೂಯಾರ್ಕ್ನಲ್ಲಿ ಪ್ರದರ್ಶನಕ್ಕೆ ಇಡಲಾಯಿತು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇನ್ನು ನೆಪೋಲಿಯನ್ನ ಈ ಅಂಗವನ್ನ ಖರೀದಿ ಮಾಡುವಂತೆ ಅಮೆರಿಕ ಫ್ರೆಂಚ್ ಸರ್ಕಾರಕ್ಕೆ ಕೇಳಿಕೊಳ್ತು. ಆದರೆ ಸರ್ಕಾರ ಅದನ್ನ ನಿರಾಕರಿಸಿತು. ಅಷ್ಟೇ ಅಲ್ಲ, ಅದು ನಿಜವಾಗಿಯೂ ನೆಪೋಲಿಯನ್ ಅಂಗವೇ ಅಲ್ಲದೆ ಅದು ಖಂಡಿತವಾಗಿಯೂ ಇದೆಯಾ ಅನ್ನೋ ಸಂದೇಹವನ್ನು ಹೊರಹಾಕ್ತು. ಯಾವಾಗ ಫ್ರೆಂಚ್ ಸರ್ಕಾರ ಇದನ್ನ ಖರೀದಿ ಮಾಡೋಕೆ ಹಿಂದೇಟು ಹಾಕ್ತೋ ಆಗ ಕೊಲಂಬಿಯಾದ ಯೂರಾಲಜಿಸ್ಟ್ ಹಾಗೂ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಜಾನ್ ಕೆ ಲ್ಯಾಟಿಮರ್ ಅದನ್ನ ಕೇವಲ $3,000 ಖರೀದಿ ಮಾಡ್ತಾರೆ. ಆದರೆ ಅದಕ್ಕೂ ಮೊದಲು ಕೆಲವರು ಆ ಅಂಗವನ್ನ ಖರೀದಿಸಿದ್ರು. ಬಳಿಕ ಲ್ಯಾಟಿಮರ್ ತೆಗೆದುಕೊಂಡ್ರು ಅಂತಾನೂ ಹೇಳಲಾಗತ್ತೆ. ಇನ್ನು ಈ ಲ್ಯಾಟಿಮರ್ ನೆಪೋಲಿಯನ್ನ ಖಾಸಗಿ ಅಂಗವನ್ನ ಖರೀದಿ ಮಾಡಿ ಅಪಹಾಸ್ಯಕ್ಕೆ ಗುರಿಯಾಗಿದ್ರು. ಇದರಿಂದ ಅವರು ಅದನ್ನ ಒಂದು ಬ್ರೀಫ್ ಕೇಸ್ನಲ್ಲಿ ಹಾಕಿ ತನ್ನ ಹಾಸಿಗೆ ಕೆಳಗೆ ಇಟ್ಟಿದ್ರು ಅಂತ ಅವರ ಮಗ ಇವಾನ್ ಹೇಳಿದ್ರು. ಅಲ್ಲದೆ ಅನೇಕರು ಅದನ್ನ ನೋಡಲು ಮನವಿ ಮಾಡಿಕೊಂಡ್ರು. ಲ್ಯಾಟಿಮರ್ ತೋರಿಸಲಿಲ್ಲ. ಒಂದು ಬಾರಿ ಅದಕ್ಕೆ $10,000 ಬೆಲೆ ಬಂದಿತ್ತು. ಆದರೆ ಮಾರಾಟ ಮಾಡೋಕೆ ಲ್ಯಾಟಿಮರ್ ಅವರು ನಿರಾಕರಿಸ್ತಾರೆ. ಹಾಗಿದ್ರೆ ಈಗ ಎಲ್ಲಿದೆ ಅಂದ್ರೆ ಇನ್ನು ಲ್ಯಾಟಿಮರ್ ಕುಟುಂಬದಲ್ಲೇ ಇದೆ. ಲ್ಯಾಟಿಮರ್ 2007ರಲ್ಲಿ ನಿಧನರಾದರು. ಅದು ಮಾತ್ರ ಅವರ ಕುಟುಂಬದಲ್ಲೇ ಇದೆ. ಅಷ್ಟಕ್ಕೂ ಇದರ ಬಗ್ಗೆ ಯಾಕೆ ಅಷ್ಟೊಂದು ಚರ್ಚೆ, ಅಂಥದ್ದೇನಿದೆ ಅನ್ನೋದನ್ನ ಹೇಳಿದ್ರೆ ನಿಜಕ್ಕೂ ಅಚ್ಚರಿ ಪಡ್ತೀರಿ. ನೆಪೋಲಿಯನ್ ಇಡೀ ವಿಶ್ವವನ್ನೇ ಗೆದ್ದು ಅಂಗೈಯಲ್ಲಿ ಇಟ್ಟುಕೊಳ್ಳಲು ಹೊರಟಿದ್ದ. ಆದರೆ ಅಂಥವನ ಖಾಸಗಿ ಅಂಗದ ಬಗ್ಗೆ ಇಷ್ಟೆಲ್ಲ ಕಥೆಗಳು ಇವೆ ಅಂದ್ರೆ ಇದರಲ್ಲೇನೋ ಇದೆ ಅನ್ಸುತ್ತೆ. ನಿಜ, ಪ್ರಪಂಚವನ್ನೇ ಗೆಲ್ತೀನಿ ಅಂತಿದ್ದವನ ಆ ಅಂಗ ಇದ್ದದ್ದು ಕೇವಲ 1.5 ಇಂಚು ಮಾತ್ರ. ಇದೇ ನೋಡಿ ಅಚ್ಚರಿಗೆ ಕಾರಣವಾಗಿರುವುದು. ಇದರ ಬಗ್ಗೆ ಅಂದಿನಿಂದಲೂ ಚರ್ಚೆಗಳು ನಡೀತಾ ಇವೆ. ಎಂತಹ ಶೂರನ ಖಾಸಗಿ ಅಂಗ ಯಾಕೆ ಇಷ್ಟು ಚಿಕ್ಕದಾಗಿತ್ತು ಅನ್ನೋ ಕುಹಕ ಈಗಲೂ ಕೇಳಿ ಬರ್ತಿದೆ.
ಆದರೆ ನೆಪೋಲಿಯನ್ ನಿಧನರಾದಾಗ ಶವ ಪರೀಕ್ಷೆ ನಡೆಸಿದ ವೈದ್ಯರು ಖಾಸಗಿ ಅಂಗವನ್ನ ಯಾಕೆ ತೆಗೆದು ಹಾಕಿದ್ರು ಅನ್ನೋದಕ್ಕೂ ಯಾರ ಬಳಿಯೂ ಉತ್ತರವಿಲ್ಲ. ಅದೇನೇ ಆಗಲಿ, ಒಬ್ಬ ದೊಡ್ಡ ನಾಯಕನ ಒಂದು ಖಾಸಗಿ ಅಂಗವನ್ನ ತೆಗೆದುಹಾಕಿ ಅದನ್ನು ಮಾರುವುದು, ಕೊಂಡುಕೊಳ್ಳೋದು ಇದೆಲ್ಲವನ್ನೂ ಯಾಕೆ ಮಾಡಿದ್ರು ಅನ್ನೋದೇ ಅರ್ಥವಾಗದ ಪ್ರಶ್ನೆ. ಇವಿಷ್ಟು ನೆಪೋಲಿಯನ್ನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.